ಕಾಬೂಲಿವಾಲಾ ರವೀಂದ್ರನಾಥ ಟಾಗೋರ್ರವರು ಬೆಂಗಾಳಿಯಲ್ಲಿ ಬರೆದಿರ್ತಕ್ಕಂತಹ ಶಾರ್ಟ್ ಸ್ಟೋರಿ ಆಗಿರುತ್ತೆ. ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಕಾಬೂಲಿವಾಲಾದ ಕಥೆಯನ್ನು ಕೇಳಬಹುದು. ಹಾಗೆ ಇಂಗ್ಲೀಷ್ ಸಮರಿ PDF ಅನ್ನು ನೀವು ಕೊನೆಯಲ್ಲಿ ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದಾಗಿರುತ್ತೆ. ಕಾಬೂಲಿವಾಲಾ ಒಬ್ಬ ಆಫ್ಘಾನಿಸ್ತಾನಿ ಡ್ರೈ ಫ್ರೂಟ್ಸ್ ವ್ಯಾಪಾರಿಯಾಗಿರ್ತಾನೆ. ಈತನ ಹೆಸರು ಅಬ್ದುರ್ ರೆಹಮಾನ್. ಹಾಗೂ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ಕವಿಯವರ ಮಗಳಾಗಿರ್ತಕ್ಕಂತಹ 5 ವರ್ಷದ ಮಿನಿ. ಇವರಿಬ್ಬರು ಹೇಗೆ ಒಬ್ಬರಿಗೊಬ್ಬರು ಪರಿಚಯರಾಗಿ ಸ್ನೇಹಿತರಾಗ್ತಾರೆ. ನಂತರ ಅಬ್ದುರ್ ರೆಹಮಾನ್ ಮಾಡಿದಂತಹ ಒಂದು ಆಕ್ರಮಣಕಾರಿ ಘಟನೆಯಿಂದ ಆತ ಜೈಲು ಸೇರ್ತಾನೆ. ಮತ್ತೆ ಹಿಂತಿರುಗಿ ಬಂದಾಗ 5 ವರ್ಷದ ಮಗಳಾಗಿರ್ತಕ್ಕಂತಹ ಮಿನಿ, ಇದು ನಿರೂಪಕರ ಮಗಳು ಅಂದರೆ ಕಥೆಗಾರರ ಮಗಳಾಗಿರ್ತಕ್ಕಂತಹ ಮಿನಿ ಮದುವೆಯ ದಿನ ಹಿಂತಿರುಗಿ ಬರ್ತಾನೆ. ಈ ಇಬ್ಬರ ನಡುವೆ ನಡೀತಕ್ಕಂತಹ ಕಥೆಯನ್ನು ಇಲ್ಲಿ ನಮಗೆ ಕಥೆಗಾರರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಈ ಕಥೆಯನ್ನು ಕನ್ನಡದಲ್ಲಿ ಕೇಳ್ತಾ ಸಾಗೋಣ. ನನಗೆ 5 ವರ್ಷದ ಮಗಳಿದ್ದಾಳೆ. ಅವಳ ಹೆಸರು ಮಿನಿ. ಅವಳು ಮಾತಾಡೋಕ್ಕೆ ಕಲಿತಾಗ್ಲಿಂದ ಅವಳದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾಳೆ. ಅವಳು ಒಂದು ಕ್ಷಣ ಸಹ ಸುಮ್ಮನೆ ಇರೋದಿಲ್ಲ. ಅವಳು ಮೌನವಾಗಿರೋದಕ್ಕೂ ಒಂದು ಕ್ಷಣ ಅವಳಿಗೆ ಟೈಮೇ ಇರೋದಿಲ್ಲ. ಯಾವಾಗಲೂ ಮಾತಾಡ್ತಾ ಇರ್ತಾಳೆ. ಅವರ ಅಮ್ಮ ಅವಳನ್ನು ಸುಮ್ಮನಿರಿಸೋದಕ್ಕೆ ಬೈತಾನೆ ಇರ್ತಾರೆ. ನಾನು ಕಾದಂಬರಿಯೊಂದನ್ನು ಬರೆಯೋದರಲ್ಲಿ ತುಂಬ ಮಗ್ನನಾಗಿ ಕುಳಿತಿದ್ದೆ. ನನಗೆ ನನ್ನ ಮಗಳು ಮಿನಿಯನ್ನು ಬೈಯುವಷ್ಟು ಸಮಯ ನನಗಿರಲಿಲ್ಲ. ಆದ್ದರಿಂದ ಮಿನಿ ಏನು ಮಾಡ್ತಾಯಿದ್ಲು, ಅವಳಿಗೆ ಬರ್ತಕ್ಕಂತಹ ಡೌಟ್ಸ್, ಪ್ರಶ್ನೆಗಳನ್ನು ಬಂದು ನನ್ನ ಬಳಿ ಕೇಳ್ತಾ ಇದ್ಲು. ಅವಳ ಒಂದು ಕುತೂಹಲಕಾರಿ ಆ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತಾ ಇದ್ದೆ. ಅದು ನಮ್ಮ ಮಧ್ಯೆ ಚರ್ಚೆ ನಡೀತಾ ಇರ್ತಾಯಿತ್ತು. ಒಂದು ದಿನ ನಾನು ಕಾದಂಬರಿಯನ್ನು ಬರೆಯೋಕ್ಕೆ ಕುಳಿತಿದ್ದೆ. ಆ ಕಾದಂಬರಿಯಲ್ಲಿ ನಾಯಕ ಮತ್ತು ನಾಯಕಿಯ ಒಂದು ರೋಚಕ ಸನ್ನಿವೇಶದಲ್ಲಿ ಸಿಲುಕಿದ್ರು. ಆ ಒಂದು ಸನ್ನಿವೇಶವನ್ನು ಬರಿತಾ ಇದ್ದಾಗ ಮಿನಿ ನನ್ನ ಬಳಿ ಒಂದು ಕ್ಯೂರಿಯಾಸಿಟಿಯಿಂದ ಬಂದು ಹೇಳಿದ್ಲು, ಅಪ್ಪ ನಮ್ಮ ಗೇಟ್ ಕೀಪರ್ ಒಬ್ಬ ಪೂಲಿಶ್ ಮೂರ್ಖ, ಅವನು ಕಾಗೆಯನ್ನು ಕವ್ವ ಎಂದು ಕರೆಯುತ್ತಾನೆ ಅಂತ ಹೇಳ್ತಾಳೆ. ಅಲ್ಲಿ ಬೆಂಗಾಳಿಯಲ್ಲಿ ಕಾಗೆಯನ್ನು ಕಾಕ್ ಅಂತ ಕರೀತಾ ಇರ್ತಾರೆ, ಆದರೆ ಇವನು ಹಿಂದಿಯಲ್ಲಿ ಕವ್ವ ಅಂತ ಕರೆದಿರ್ತಾನೆ. ಆಗ ನಾನು ಏನು ಮಾಡೋಕ್ಕೆ ಸಾಧ್ಯ, ಅವಳಿಗೆ ಯಾವ ರೀತಿ ಭಾಷೆಗಳಲ್ಲಿ ಬೇರೆ ಬೇರೆ ಥರ ಕರೀತಾರೆ ಅಂತ ಹೇಳೋದು ನನಗೆ ಹೇಳೋಕ್ಕೆ ಆಗಲಿಲ್ಲ. ನಂತರ ಅವಳು ಏನು ಮಾಡಿದ್ಲು, ಬೇರೆ ವಿಷಯವನ್ನೇ ಕೇಳಿದ್ಲು. ಅಪ್ಪ, ಭೂಮಿಗೆ ಮಳೆ ಹೇಗೆ ಬರುತ್ತೆ? ಮೋಡಗಳ ಮೇಲೆ ಯಾವುದೋ ಒಂದು ದೊಡ್ಡ ಆನೆ ಕುಳಿತಿರುತ್ತಂತೆ. ಅದು ತನ್ನ ಸೊಂಡಿಲಿನಲ್ಲಿ ನೀರನ್ನು ತುಂಬಿಕೊಂಡು ನಮಗೆ ಮೇಲಿಂದ ಸುರಿಸ್ತಾಳಂತೆ. ಆಗ ನಮಗೆ ಮಳೆ ಬರುತ್ತಂತೆ, ಹೌದಾ ಅಂತ ನನ್ನನ್ನು ಪ್ರಶ್ನೆ ಕೇಳಿದ್ಲು. ಆ ಒಂದು ಪ್ರಶ್ನೆಗೆ ನಾನು ಉತ್ತರ ಯೋಚಿಸೋದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಪ್ರಶ್ನೆ ಸ್ಟಾರ್ಟ್ ಆಯಿತು. ಅಪ್ಪ, ನೀನು ಅಮ್ಮನಿಗೆ ಏನಾಗಬೇಕು ಅಂತ ಕೇಳಿದ್ಲು. ಆಗ ನಾನು ನನ್ನ ಮಗಳ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡೋಕ್ಕೆ ಆಗದೆ ಹೊರಗೆ ಹೋಗಿ ಆಟ ಆಡು ಮಿನಿ ಅಂತ ಹೇಳಿ ಅವಳನ್ನು ಕಳಿಸಿದೆ. ನನಗೆ ಕೆಲಸ ಇದೆ ಅಂತ ಹೇಳಿದೆ. ಆದರೆ ಮಿನಿ ಹೊರಗಡೆ ಹೋಗಲಿಲ್ಲ. ನಾನು ಕುಳಿತಿರ್ತಕ್ಕಂಥ ಟೇಬಲ್ನ ಕೆಳಗಡೆ ಕುಳಿತು ರಸ್ತೆ ಕಿಟಕಿ ಮೂಲಕ ರಸ್ತೆ ಕಡೆ ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಆಟ ಆಡೋದಕ್ಕೆ ಪ್ರಾರಂಭಿಸಿದ್ಲು. ಅವರು ಇದ್ದಕ್ಕಿದ್ದಂಗೆ ತನ್ನ ಆಟವನ್ನು ನಿಲ್ಲಿಸಿಬಿಟ್ಟು ಕಿಟಕಿ ಕಡೆ ತಿರುಗಿಬಿಟ್ಟು ಕಾಬೂಲಿವಾಲಾ, ಓ ಕಾಬೂಲಿವಾಲಾ ಎಂದು ಜೋರಾಗಿ ಕೂಗೋಕ್ಕೆ ಶುರು ಮಾಡಿದ್ಲು. ನಾನು ಹೊರಗಡೆ ನೋಡಿದೆ. ಅಲ್ಲಿ ಒಬ್ಬ ಎತ್ತರ ದಷ್ಟಪುಷ್ಟವಾದ ಕಾಬೂಲಿವಾಲಾ ಒಬ್ಬ ನಿಂತಿದ್ದ. ಆತ ನಿಧಾನವಾಗಿ ಹೋಗ್ತಾ ಇದ್ದ. ಅವನು ಆಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಪುರುಷರ ರೀತಿಯಲ್ಲಿ ಒಂದು ರೀತಿಯಂತಹ ಡ್ರೆಸ್ಸನ್ನು ಹಾಕ್ಕೊಂಡಿದ್ದ, ಫುಲ್ ಪೈಜಾಮ, ತಲೆಗೆ ಟರ್ಬನನ್ನು ಸುತ್ತಕೊಂಡಿದ್ದ. ಅವನ ಬೆನ್ನ ಹಿಂದೆ ದೊಡ್ಡ ಚೀಲವಿತ್ತು ಮತ್ತು ಅವನ ಒಂದು ಕೈಯಲ್ಲಿ ದ್ರಾಕ್ಷಿ ಹಣ್ಣುಗಳಿದ್ದ ಪೊಟ್ಟಣಗಳಿದ್ದವು. ಹಾಗೆ ಮಿನಿ ಆ ಒಂದು ಕೂಗನ್ನು ಕೇಳ್ತಾ ಇದ್ಲು, ಕೂಗ್ತಾ ಇದ್ಲು. ಕಾಬೂಲಿವಾಲಾ ಅಲ್ಲೇ ನಿಂತ್ಕೊಂಡ. ಮಿನಿ ಆ ಕಾಬೂಲಿವಾಲನ ಮುಖವನ್ನು ನೋಡಿದ ತಕ್ಷಣವೇ ಸ್ವಲ್ಪ ಬೆಚ್ಚಿ ಬಿದ್ಲು, ಭಯಪಟ್ಲು. ಅವಳು ಹೋಗಿ ಹಡ್ಕೊಂಡು ಕೂತ್ಕೊಂಡ್ಳು. ಮೋಸ್ಟ್ಲಿ ಯಾಕಿರಬಹುದಂದರೆ ಅವನು ಕಾಬೂಲಿವಾಲಾ ಹಿಂದ್ಗಡೆ ಹಾಕ್ಕೊಂಡಿರೋ ಬ್ಯಾಗನ್ನು ನೋಡಿದ ತಕ್ಷಣ ನನ್ನನ್ನು ಬ್ಯಾಗ್ನಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೇನೋ ಅಂತ ಹೇಳಿ ಆಕೆ ಆ ಮಿನಿ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡು ಕೂತ್ಕೋತಾಳೆ. ನಾನು ನನ್ನ ಕಾದಂಬರಿಯನ್ನು ಬರೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಕಾಬೂಲಿವಾಲಾ ನಗ್ನಗ್ತಾ ಬಂದು ನಮಸ್ಕರಿಸ್ತಾ ನನ್ನ ಗೇಟ್ನ ಬಳಿ ನಿಂತಿದ್ದ. ನಾನು ಅವನಿಂದ ಮುಂದುವರಿಯಲಾಗಲಿ, ಅವನಿಂದ ಏನಾದರೂ ಕೊಂಡುಕೊಂಡು ಕಳಿಸೋದು ಒಂದು ಒಳ್ಳೆಯದು ಅಂತ ಹೇಳಿ ಆ ಕಾಬೂಲಿವಾಲನ ಬಳಿ ಹೋದೆ. ಅವನ ಬಳಿ ಸ್ವಲ್ಪ ಡ್ರೈ ಒಣ ಹಣ್ಣುಗಳನ್ನು ತಗೊಂಡೆ. ಅವನೊಂದಿಗೆ ರಷ್ಯನ್ನರು, ಇಂಗ್ಲೀಷರು ಮತ್ತು ಸರ್ಕಾರದ ಇತರ ನೀತಿಗಳ ಬಗ್ಗೆ ಆತ ನನ್ನ ಜೊತೆ ಚರ್ಚೆ ಮಾಡೋಕ್ಕೆ ಶುರು ಮಾಡ್ದ. ನಂತರ ಆ ಕಾಬೂಲಿವಾಲಾ ಹೋಗೋ ಸಮಯ ಬಂದಾಗ ಅವನು ನನ್ನ ಕಡೆ ತಿರುಗಿ, ಬಾಬು, ಆ ಕೊಂಕಿ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳ್ದ. ಕೊಂಕಿ ಅಂದರೆ ಆ ಚಿಕ್ಕ ಹುಡುಗಿ ಎಲ್ಲಿದ್ದಾಳೆ ಅಂತ. ಆಗ ನನ್ನ ಮಗಳು ಕಾಬೂಲಿವಾಲನ ಮೇಲಿನ ಭಯ
ಹೋಗ್ಲಾಡಿಸ್ಬೇಕು ಅಂಥೇಳಿ ಅವಳನ್ನು ಕರೆದೆ. ಆ ಮಿನಿ ಬಂದು ನನ್ನನ್ನು ಬಿಗಿಯಾಗಿ ಹಿಡಿದಿಟ್ಕೊಂಡು ಕಾಬೂಲಿವಾಲನ ಬಳಿ ಹೋಗಲಿಲ್ಲ. ನಾನು ಅವಳಿಗೆ ಆ ಒಣ ದ್ರಾಕ್ಷಿಗಳನ್ನು ಕೊಟ್ಟೆ, ಅವನು ಸಹ ಒಣ ದ್ರಾಕ್ಷಿಗಳನ್ನು ನೀಡಿದ್ಲು. ಆದರೆ ಮಿನಿ ಅವನಿಂದ ಅದನ್ನ ತಗೊಳ್ಳೋದಕ್ಕೆ ಭಯಪಟ್ಟಳು. ಆ ಫಸ್ಟ್ ಮೀಟ್ ಆಫ್ ಆ ಒಂದು ಕಾಬೂಲಿವಾಲ ಮತ್ತು ಮಿನಿ ಇದು ಮುಗಿದಿತ್ತು. ಕೆಲವು ದಿನಗಳ ನಂತರ ಒಂದು ದಿನ ಬೆಳಗ್ಗೆ ನಾನು ಮನೆಯಿಂದ ಹೊರಡಬೇಕಾದ್ರೆ ಮಿನಿ ಮತ್ತು ಕಾಬೂಲಿವಾಲ ನಮ್ಮ ಮನೆ ಮುಂದುಗಡೆ ಕುಳಿತು ಮಾತಾಡ್ತಾ ಇರೋದನ್ನ ನೋಡಿ ನನಗೆ ಒಂದು ರೀತಿ ಆಶ್ಚರ್ಯ ಆಯಿತು. ಮಿನಿ ತುಂಬ ನಗ್ನಗ್ತಾ ಮಾತಾಡ್ತಾ ಇದ್ದಾಳೆ. ಕಾಬೂಲಿವಾಲ ಅವನಿಗೆ ಗೊತ್ತಿಲ್ಲ ಬಂಗಾಳಿ ಭಾಷೆ ಸರಿಯಾಗಿ. ನನ್ನ ಮಿನಿ ಮಾತಾಡ್ತಕ್ಕಂಥ ಬಂಗಾಳಿ ಭಾಷೆಗೆ ಆತ ಕೂಡ ಒಂದು ರಿಪ್ಲೇಸನ್ನು ಕೊಡ್ತಾ ಇದ್ದಾನೆ. ಅವಳಿಗೆ 5 ವರ್ಷಗಳ ಜೀವನ. ಅವಳು ಆಫ್ಘಾನಿಸ್ತಾನದ ಮನುಷ್ಯನಿಗಿಂತ ಹೆಚ್ಚು ತಾಳ್ಮೆಯಿಲ್ಲ, ಕೇಳಿಗರು ಯಾರೂ ಇಲ್ಲ. ಯಾಕೆಂದರೆ ಅವಳು 5 ವರ್ಷದ ಹುಡುಗಿ ಏನೇನೋ ಪ್ರಶ್ನೆಗಳು ಕೇಳ್ತಾ ಇರ್ತಾಳೆ. ಆದರೆ ಆ ವ್ಯಕ್ತಿ ತುಂಬ ತಾಳ್ಮೆಯಿಂದ ಎಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದ. ನನ್ನನ್ನು ಬಿಟ್ಟರೆ ಆತನೇ ಹೆಚ್ಚು ನನ್ನ ಮಿನಿ ಜೊತೆ ಮಾತಾಡ್ತಾ ಇದ್ದಿದ್ದು. ನಂತರ ಅವಳ ಬಟ್ಟೆ ತುಂಬ ಅವನು ತಂದಿದ್ದಂತಹ ಡ್ರೈ ಫ್ರೂಟ್ಸ್ ಮತ್ತು ಬಾದಾಮ್ ಗೋಡಂಬಿ ಇವುಗಳಿಂದ ತುಂಬಿ ಹೋಗಿತ್ತು. ನಾನು ಹೋಗಿ ಆ ಕಾಬೂಲಿವಾಲನಿಗೆ ಒಂದು ಹಣವನ್ನು ಕೊಟ್ಟೆ. ನಾನು ಅವನಿಗೆ ಕೇಳಿದೆ, ನೀವು ಇವುಗಳನ್ನೆಲ್ಲ ಯಾಕೆ ಇವಳಿಗೆ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಕಾಬೂಲಿವಾಲ ನನ್ನ ಕಡೆಯಿಂದ ಹಣವನ್ನು ತಗೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಆದರೆ ನಂತರ ಅವನು ಆ ದುಡ್ಡನ್ನು ಏನು ಮಾಡ್ದ, ಮಿನಿಗೆ ವಾಪಸ್ ಕೊಟ್ಬಿಟ್ಟಿದ್ದ. ಆ ಕೊಟ್ಟಿರ್ತಕ್ಕಂಥ ವಿಷಯ ಮಿನಿಳ ತಾಯಿ ಅಂದರೆ ನನ್ನ ಹೆಂಡತಿ ನನಗೆ ಹೇಳಿದ್ಲು. ನಂತರ ಆ ಕಾಬೂಲಿವಾಲ ಏನು ಮಾಡ್ದ, ಪ್ರತಿದಿನ ಬರೋದಕ್ಕೆ ಶುರು ಮಾಡ್ದ. ಮಿನಿಗೆ ಡ್ರೈ ಫ್ರೂಟ್ಸ್, ಆ ಒಂದು ಒಣ ದ್ರಾಕ್ಷಿಗಳನ್ನು ನೀಡ್ತಕ್ಕಂಥದ್ದು ಎಲ್ಲವನ್ನು ತಂದು ಆತನಿಗೆ ನನ್ನ ಮಗಳಿಗೆ ಕೊಡೋಕ್ಕೆ ಶುರು ಮಾಡ್ದ. ನಂತರ ಮಿನಿಗೆ ಆ ಭಯ ಅನ್ನೋದೇ ಇರಲಿಲ್ಲ. ಅವರಿಬ್ಬರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಗಂಟೆಗಟ್ಟಲೆ ಮಾತಾಡ್ತಾ ಇದ್ದರು. ಆತ ಏನು ಮಾಡ್ತಾ ಇದ್ದ, ಪ್ರತಿದಿನ ಬರೋದಕ್ಕೆ ಶುರು ಮಾಡ್ದ. ಅವರಿಬ್ಬರ ಮಧ್ಯೆ ಒಳ್ಳೆಯ ಒಂದು ಕಾಮಿಡಿ ಹಾಸ್ಯ ಸ್ಟಾರ್ಟ್ ಆಗಿತ್ತು. ಕಾಬೂಲಿವಾಲ ನನ್ನ ಮಗಳಿಗೆ ಒಳ್ಳೆಯ ಸ್ನೇಹಿತ ಕೂಡ ಆಗಿಬಿಟ್ಟಿದ್ದ. ಇಲ್ಲಿ ನನ್ನ ಮಗಳು ಮಿನಿ ಕಾಬೂಲಿವಾಲನನ್ನು ಕೇಳ್ತಾ ಇದ್ಲು, ಆ ಚೀಲದಲ್ಲಿ ಏನಿದೆ, ಆ ಚೀಲ ತಗೊಬರ್ತೀರಲ್ಲ, ಆ ಚೀಲದಲ್ಲಿ ಏನಿದೆ ಅಂತ ಕೇಳಿದಾಗ ಆ ಕಾಬೂಲಿವಾಲ ಏನು ಮಾಡ್ತಾ ಇದ್ದ, ಆನೆ ಇದೆ ಕಂದಮ್ಮ, ಆನೆ ಇದೆ ಅಂತೇಳಿ ಉತ್ತರಿಸ್ತಾ ಇದ್ದ. ಮತ್ತು ಕಾಬೂಲಿವಾಲ ನನ್ನ ಮಗಳನ್ನು ಆಗಾಗ ಕೇಳ್ತಾ ಇದ್ದ, ಕಂದಮ್ಮ ನೀನು ನಿನ್ನ ಅತ್ತೆ ಮನೆಗೆ ಯಾವಾಗ ಹೋಗ್ತೀಯಾ, ಅಂದರೆ ಶಿಶೂರ ಮನೆ, ಶಿಶೂರ ಅಂತೇಳಿ ಕರೀತಾರೆ, ಅತ್ತೆ ಮನೆಗೆ ಯಾವಾಗ ಹೋಗ್ತೀಯಾ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದ. ಆದರೆ ನನ್ನ ಮಗಳಿಗೆ ಆ ವಯಸ್ಸಿನಲ್ಲಿ ಅತ್ತೆ ಮನೆ ಇದರ ಬಗ್ಗೆ ಏನೂ ಸಹ ತಿಳಿದಿರಲಿಲ್ಲ. ಆಕೆ ತಾನು ಅದರ ಬಗ್ಗೆ ಯಾವತ್ತೂ ನಾವು ಅವಳಿಗೆ ಹೇಳಿರಲಿಲ್ಲ. ಆದರೆ ಮಿನಿ ಏನು ಮಾಡ್ತಾಯಿದ್ರು, ಆ ಕಾಬೂಲಿವಾಲ ಕೇಳಿದಂಥ ಪ್ರಶ್ನೆಗಳನ್ನು ಆತನಿಗೆ ಮತ್ತೊಂದು ಸಲ ಮರು ಪ್ರಶ್ನೆ ಕೇಳ್ತಾ ಇದ್ಲು. ಸರಿ, ನೀವು ಯಾವಾಗ ಹೋಗ್ತೀರಾ ನಿಮ್ಮ ಅತ್ತೆ ಮನೆಗೆ ಅಂತ ಕೇಳ್ತಾ ಇದ್ರು. ಇಲ್ಲಿ ಆ ಮಗು ಕೇಳ್ತಾ ಇದ್ದಂತಹ ಒಂದು ಅತ್ತೆಯ ಮನೆ ಅಂತಕ್ಕಂಥದ್ದು ಗ್ರಾಮ್ಯ ಭಾಷೆಯಲ್ಲಿ ನಾವು ಹೆಚ್ಚಾಗಿ ಜೈಲಿಗೆ ಅಂತಕ್ಕಂತಹ ಅರ್ಥವನ್ನು ನೀಡುತ್ತೆ. ಯಾಕಂದರೆ ಆ ಜೈಲು ಅತ್ತೆ ಮನೆಗೆ ಆಗ್ತೀನಿ ಅಂತ ಹೇಳ್ತಕ್ಕಂಥ ಜೈಲನ್ನು ಹೇಳುತ್ತೆ. ಇದರಿಂದ ಮಿನಿ ಆ ಪ್ರಶ್ನೆಯನ್ನು ಕಾಬೂಲಿವಾಲನ ಕೇಳಿದ ತಕ್ಷಣ ಅವನು ಉತ್ತರಿಸ್ತಾ ಇದ್ದ, ನಾನು ನನ್ನ ಮಾವನನ್ನು ಹೊಡಿತೇನೆ, ಆ ಮಾವನನ್ನು ಹೊಡೆದಾಗ ನಾನು ನಿಜವಾಗಲೂ ಆ ಅತ್ತೆ ಮನೆಗೆ ಹೋಗ್ತೇನೆ ಅಂತ. ಅದಕ್ಕೆ ಮಿನಿ ತುಂಬ ಜೋರಾಗಿ ನಗಕ್ಕೂ ಕೂಡ ಪ್ರಾರಂಭಿಸ್ತಾ ಇದ್ಲು. ಕಾಬೂಲಿವಾಲ ಮತ್ತು ನನ್ನ ಮಗಳು ಮಾತಾಡ್ತಾ ಇರೋದನ್ನ ನೋಡಿ ನನಗೆ ತುಂಬ ಆನಂದ ಆಗ್ತಾ ಇತ್ತು. ಆದರೆ ಒಂದಿನ ಅವನು ಆ ಕಾಬೂಲಿವಾಲನ ಮಗಳನ್ನು ಅಫ್ಘಾನಿಸ್ತಾನಕ್ಕೆ ಅಪಹರಿಸಿಕೊಂಡು ಹೋಗಿ ಮಾರಾಟ ಮಾಡಿಬಿಡ್ತಾನೆ ಅಂತ ಹೇಳಿ ಅವಳ ತಾಯಿ ಸ್ವಲ್ಪ ಭಯ ಪಡ್ತಾ ಇದ್ಲು. ಹೀಗೆ ತಿಂಗಳುಗಳು ಉರುಳಿದಂತೆ ಮಿನಿ ಮತ್ತು ಕಾಬೂಲ್ನ ನಡುವೆ ಸ್ನೇಹ ತುಂಬ ಬೆಳೀತಲೇ ಹೋಯಿತು. ನಂತರ ಜನವರಿ ತಿಂಗಳು ಬಂತು. ಕಾಬೂಲಿವಾಲನು ತನ್ನ ಅಫ್ಘಾನಿಸ್ತಾನಕ್ಕೆ ಹಿಂತಿರುಗುವಂತಹ ಸಮಯ. ಆತ ಏನು ಮಾಡ್ದ, ತನ್ನ ಸಾಲಗಾರರ ಬಳಿ ಹೋಗಿ ಸಾಲಗಳನ್ನು ವಸೂಲಿ ಮಾಡಲು ಪ್ರಾರಂಭಿಸುವ ಸಮಯ ಆಗಿತ್ತು. ಇದು ಅವನಿಗೆ ಸಾಕಷ್ಟು ಸಮಯ ಇದ್ದರೂ ಅವನು ದಿನ ಆ ಒಂದು ಮಿನಿಯನ್ನು ಭೇಟಿ ಮಾಡೋದನ್ನು ಮಾತ್ರ ಮಡಿತಾ ಇರಲಿಲ್ಲ. ಹಗಲಿನಲ್ಲಿ ಬರೋಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಸಂಜೆ ಹೊತ್ತಾದರೂ ಬಂದು ಮಿನಿಯನ್ನು ಭೇಟಿ ಮಾಡ್ತಾ ಇದ್ದ. ಒಂದು ದಿನ ಬೆಳಗ್ಗೆ ನಾನು ನನ್ನ ಒಂದು ಕೊಠಡಿಯಲ್ಲಿ ಕೆಲವು ಶೀಟ್ಗಳನ್ನು ಸರಿಪಡಿಸ್ತಾ ಕುಳಿತಿದ್ದೆ. ಬೆಳಗಿನ ವಾತಾವರಣ, ಕಿಟಕಿಯ ಮೂಲಕ ಸೂರ್ಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇತ್ತು. 8 ಗಂಟೆ ಸುಮಾರು ಟೈಮಿಗೆ ಮುಂಜಾನೆ ವಾಕಿಂಗ್ ಹೋಗಿದ್ದವರೆಲ್ಲ ತಿರುಗಿ ಮನೆ ಕಡೆಗೆ ಬರ್ತಾಯಿದ್ರು. ಇದ್ದಕ್ಕಿದ್ದಂತೆ ಬೀದಿಯಲ್ಲಿ ಒಂದು ಗಲಾಟೆ ಶಬ್ದ ಕೇಳಿಸಿ ನಾನು ಸಹ ಹೊರಗಡೆ ಬಂದು ನೋಡಿದೆ. ಅಲ್ಲಿ ಕಾಬೂಲಿವಾಲ, ರೆಹಮತ್ ನನ್ನನ್ನು ಏನು ಮಾಡಿದರು, ಇಬ್ಬರು ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಅಲ್ಲೇ ಇರ್ತಕ್ಕಂಥ ಜನರನ್ನು ಕೇಳಿದೆ ಏಕೆ ಎಂದಾಗ ಅವರು ಹೇಳಿದ್ರು, ಕಾಬೂಲಿವಾಲ ತನ್ನ ಒಂದು ಸಾಲವನ್ನು ಕೇಳೋಕ್ಕೆ ಬಂದ ಒಬ್ಬ ವ್ಯಕ್ತಿಯ ಸಾಲ
ಹಿಂತಿರುಗಿಸೋದಕ್ಕೆ ನಿರಾಕರಣೆ ಮಾಡಿದ. ಅದಕ್ಕೆ ಆತನನ್ನು ಹೊಡೆದಿದ್ದಾನೆ ಅಂತ ಹೇಳಿದ್ರು. ಅಲ್ಲಿ ಕಾಬೂಲಿವಾಲನ ಬಟ್ಟೆಗಳೆಲ್ಲವೂ ಸಹ ರಕ್ತಮಯವಾಗಿತ್ತು. ನಂತರ ಆ ಕಾಬೂಲಿವಾಲ ನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಮಗಳು ಮಿನಿ ಏನು ಮಾಡಿದ್ರು, ಒಳಗಡೆ ಇಂದ ಓಡಿ ಬಂದು ನೋಡಿ, ಓ ಕಾಬೂಲಿವಾಲ ಎಂದು ಕುಣಿಯುತ್ತಾ ಅವನ ಕಡೆಗೆ ಬಂದಳು. ಅವಳನ್ನು ನೋಡಿದ ತಕ್ಷಣವೇ ಆ ಕಾಬೂಲಿವಾಲ ರೆಹಮತ್ನ ಮುಖ ಒಂದು ರೀತಿ ಸಂತೋಷದಿಂದ ಬೆಳಗಿತು. ಮತ್ತು ಅವನ ಈಗ ತೋಳಲ್ಲಿ ಒಂದು ಬ್ಯಾಗ್ ಇರಲಿಲ್ಲ, ಚೀಲ ಇರಲಿಲ್ಲ. ಅದನ್ನು ನೋಡಿದಾಗ ಅವಳು ಸಹ ಭಯ ಇಲ್ಲದೆ ಹತ್ರ ಬಂದಳು. ಇಲ್ಲಿ ಪೊಲೀಸವರು ಆ ಕಾಬೂಲಿವಾಲ ರೆಹಮತ್ನನ್ನು ಇಟ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ನನ್ನ ಮಗಳು ಕೇಳ್ತಾಳೆ, ನೀವು ಅತ್ತೆ ಮನೆಗೆ ಹೋಗ್ತಾ ಇದ್ದೀರಾ ರೆಹಮತ್ ಅಂತ ನಗ್ತಾ ಇದ್ಲು. ಇದನ್ನು ಕೇಳಿಸಿಕೊಂಡಂತಹ ಕಾಬೂಲಿವಾಲ ಹೇಳ್ತಾನೆ, ಹೌದು, ನಾನು ಮಾವನನ್ನು ಚೆನ್ನಾಗಿ ಹೊಡೆದಿದ್ದೇನೆ, ಆದ್ದರಿಂದ ನನ್ನ ಕೈಗಳನ್ನು ಕಟ್ಟಾಕಿದ್ದಾರೆ, ನನ್ನನ್ನು ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಆತ ಹೊರಡ್ತಾನೆ. ಈ ಒಂದು ಆರೋಪದ ಮೇಲೆ ಏನಾಗುತ್ತೆ, ಆ ಕಾಬೂಲಿವಾಲ ರೆಹಮತ್ಗೆ ಕೆಲವು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿರುತ್ತೆ. ಹೀಗೆ ಕಾಲ ಕಳೆದೋಯಿತು. ಇಲ್ಲಿ ಆತನನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾಳೆ. ನನ್ನ ಮಗಳಾದಂತಹ ಮಿನಿ ಕೂಡ ಆತನನ್ನು ಮರೆತು ಬಿಟ್ಟಿದ್ದಾಳೆ. ಮತ್ತು ಅಲ್ಲೇ ಸ್ನೇಹಿತರನ್ನು ಮರೆತಿದ್ದಾಳೆ. ಆಕೆ ಈಗ ಬೆಳೆದಿದ್ದಾಳೆ, ಆ ನಾಚಿಕೆ ಸ್ವಭಾವ ಹೋಗಿದೆ. ಚಿಕ್ಕ ಹುಡುಗಿಯಾಗಿದ್ದಾಗ ಆಕೆ ನಮ್ಮ ರೂಮ್ಗೆ ಬಂದು ನನ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ಲು. ಆದರೆ ಈಗ ಅವೆಲ್ಲವೂ ಸಹ ನಿಂತಿದೆ. ನಂತರ ಬಹಳ ಒಂದು ವರ್ಷಗಳು ಕಳೆದ ನಂತರ ನಮ್ಮ ಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೀತಾ ಇತ್ತು. ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೀತಾ ಇತ್ತು. ಈಗ ನನ್ನ ಮಗಳ ಮದುವೆ ನಡೀತಾ ಇದೆ. ಆ ಒಂದು ದಿನ ಏನು ಮಾಡಿದೆ, ನಾನು ನನ್ನ ರೂಮ್ನಲ್ಲಿ ಕುಳಿತಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಬಂದು ನನ್ನ ಮುಂದೆ ನಿಂತು ನನ್ನನ್ನು ಶುಭೋದಯ ಅಂತ ನನಗೆ ನಮಸ್ಕರಿಸಿದರು. ತಲೆ ಎತ್ತಿ ನೋಡಿದಾಗ ಅದು ಬೇರೆ ಯಾರೂ ಆಗಿರಲಿಲ್ಲ, ಆತ ಕಾಬೂಲಿವಾಲ ಅಬ್ದುಲ್ ರೆಹಮತ್ ಆಗಿದ್ದ. ಮತ್ತು ಆತನ ಉದ್ದನೆ ಕೂದಲು ಇರಲಿಲ್ಲ, ಆತನ ಮುಖವೆಲ್ಲ ಕಳೆಗುಂದಿತ್ತು. ಆತ ನನ್ನನ್ನು ನೋಡಿ ಗುರುತಿಸಿ ಮಾತಾಡಿಸಿದ. ನಾನು ಆತನನ್ನು ಗುರುತಿಸಿ, ನೀವು ಯಾವಾಗ ಬಂದಿರಿ ಎಂದು ನಾನು ಕೇಳಿದೆ. ಆತ ಹೇಳ್ದ, ನಿನ್ನೆ ಸಂಜೆ ನಾನು ಜೈಲಿನಿಂದ ಬಿಡುಗಡೆಯಾದೆ ಅಂತ ಹೇಳಿದೆ. ಆ ಮಾತುಗಳನ್ನು ಕೇಳಿದಾಗ ನನಗೊಂದು ರೀತಿ ಹಾಸ್ಯ ಆಯಿತು. ಯಾಕಂದರೆ ನಾನೊಬ್ಬ ಕೊಲೆಗಾರನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಆಗ ನಾನು ಆತನಿಗೆ ಹೇಳಿದೆ, ಇಲ್ಲಿ ನಮ್ಮ ಮನೆಯಲ್ಲಿ ಕೆಲವು ಪ್ರೋಗ್ರಾಮ್ಸ್ ನಡೀತಾ ಇದೆ, ಇಲ್ಲಿ ಆ ಸಮಾರಂಭಗಳು ನಡೀತಾ ಇರೋದ್ರಿಂದ ನಾನು ತುಂಬ ಬ್ಯುಸಿಯಾಗಿದ್ದೇನೆ, ನೀವು ಇನ್ನೊಂದು ದಿನ ಬನ್ನಿ ಅಂತ ಹೇಳಿದೆ. ಅವನು ತಕ್ಷಣ ಅಲ್ಲಿಂದ ಹೊರಟು ಹೋದ. ಆದರೆ ಅವನು ಆ ಬಾಗಿಲನ್ನು ತಲುಪಿದಾಗ ಮತ್ತೆ ಹಿಂತಿರುಗಿ, ಸಾಹೇಬ್ರೆ, ನಾನು ಆ ಪುಟ್ಟ ಮಗುವನ್ನು ಒಂದು ಕ್ಷಣ ನೋಡಬಾರದೆ ಅಂತ ಕೇಳ್ದ. ಆತ ನನ್ನ ಮಗಳು ಮಿನಿ ಮೊದಲಿನಂತೆ ಇದ್ದಾಳೆ ಅಂತ ಆತ ಅಂದ್ಕೊಂಡಿದ್ದ. ಆದರೆ ಆತನಿಗೆ ಗೊತ್ತಿಲ್ಲ, ಅವಳು ಬೆಳೆದು ನಿಂತಿದ್ದಾಳೆ, ಈಗ ಅವಳ ಒಂದು ಮದುವೆ ನಡೀತಾ ಇದೆ ಅಂತ ಆತನಿಗೆ ಗೊತ್ತಿರಲಿಲ್ಲ. ಆತ ಬರಬೇಕಾದ್ರೆ ನನ್ನ ಮಗಳು ಮಿನಿಗೋಸ್ಕರ ಬಾದಾಮಿ, ಒಣ ದ್ರಾಕ್ಷಿಗಳನ್ನೆಲ್ಲ ತಂದಿದ್ನು. ಮತ್ತು ನಾನು ಹೇಳಿದೆ, ಮನೆಯಲ್ಲಿ ಸಮಾರಂಭ ಇದೆ, ನೀವು ಇಂದು ಯಾರನ್ನು ಭೇಟಿಯಾಗಲು ಆಗಲ್ಲ ಅಂತ ಹೇಳಿದೆ. ತಕ್ಷಣ ಆತನ ಮುಖ ತುಂಬ ಬಾಡಿ ಹೋಯಿತು. ಕೊನೆಗೆ ಆತ ಶುಭೋದಯ ಅಂತ ಹೇಳಿ ಅಲ್ಲಿಂದ ಹೊರಡಲು ಮುಂದಾದ. ನಾನು ಆತ ನೀಡಿದಂತಹ ಕಾಣಿಕೆಗಳನ್ನು ಕೈಯಲ್ಲಿ ಹಿಡಿದಿದ್ದೆ. ಆತ ಹೇಳ್ದ, ಸಾಹೇಬ್ರೆ, ಈ ವಸ್ತುಗಳನ್ನು ದಯವಿಟ್ಟು ಆ ಪುಟ್ಟ ಮಗುಗೋಸ್ಕರ ತಂದಿದ್ದೇನೆ, ನೀವು ಅವುಗಳನ್ನು ಅವಳಿಗೆ ಕೊಡ್ತೀರಾ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಆ ಒಂದು ತಂದಿದ್ದಂಥ ವಸ್ತುಗಳಿಗೆ ಆತನಿಗೆ ಕಾಸನ್ನು ಕೊಡೋಕೆ ಹೋದೆ. ಆತ ಹೇಳ್ದ, ನಾನು ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ನನಗೂ ಒಬ್ಬ ಪುಟ್ಟ ಮಗಳಿದ್ದಾಳೆ, ನಿಮ್ಮ ಮಿನಿ ಹಾಗೆ ನನಗೂ ಒಬ್ಬಳು ಮಗಳಿದ್ದಾಳೆ, ನಾನು ಅವಳನ್ನು ನೆನೆಸ್ಕೊಂಡು ಅವಳಿಗೆ ಕೊಡೋ ರೀತಿಯಲ್ಲಿ ನಾನು ಈ ವಸ್ತುಗಳನ್ನು ಆಕೆಗೆ ತರ್ತಾ ಇದ್ದೆ, ನಾನು ಯಾವುದೇ ವ್ಯಾಪಾರ ಮಾಡೋಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇರಲಿಲ್ಲ ಅಂತ ಹೇಳಿ ತನ್ನ ಒಂದು ಶರ್ಟ್ನ ಜೋಬ್ ಒಳಗಡೆ ಕೈ ಹಾಕಿ ಒಂದು ಕಾಗದದ ಚೂರನ್ನು ತೆಗಿತಾನೆ. ಅದನ್ನು ಮೇಜಿನ ಮೇಲಿಟ್ಟು ನಿಧಾನವಾಗಿ ಬಿಡಿಸ್ತಾನೆ. ಅದರಲ್ಲಿ ಒಂದು ಚಿಕ್ಕದಾದಂಥ ಪುಟ್ಟ ಮಗುವಿನ ಕೈ ಗುರುತಿತ್ತು. ಆ ಕೈ ಗುರುತು ಆಕೆಯ ತನ್ನ ಮಗಳ ಒಂದು ಕೈ ಗುರುತಾಗಿತ್ತು. ಒಂದು ಸುಮಾರು ವರ್ಷಗಳ ಹಿಂದೆ ಆತ ಅದನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿರ್ತಾನೆ. ಅದನ್ನು ಹೇಳಿದ ತಕ್ಷಣ ನನಗೂ ಸಹ ಒಂದು ರೀತಿ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ನಾನು ಒಬ್ಬ ತಂದೆಯಾಗಿದ್ದೇನೆ, ಆತ ಕೂಡ ಒಬ್ಬ ತಂದೆಯಾಗಿದ್ದಾನೆ. ತನ್ನ ಮಗಳು ಬೇರೊಂದು ದೇಶದಲ್ಲಿದ್ದಾಳೆ. ಆ ಕೈಗುರುತು ನನ್ನ ಮಗಳನ್ನು ನನಗೆ ನೆನಪಿಸಿದ ತಕ್ಷಣ ನಾನೇನು ಮಾಡಿದೆ, ಮಿನಿಯನ್ನು ಬರೋಕ್ಕೆ ಹೇಳಿ ಕಳಿಸಿದೆ. ಆದರೆ ಆ ಮಿನಿ ನನಗೆ ಈಗ ಹೊರಗಡೆ ಬರ್ತಾ ಇದ್ದಾಳೆ. ಆಕೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡಿದ್ದಾಳೆ, ಬುಟ್ಟನ್ನಿಟ್ಟು ಅಲಂಕಾರವನ್ನು ಮಾಡಿಕೊಂಡು ಮದುವೆ ಹೆಣ್ಣಿನ ಹಾಗೆ ಬಂದು ಅಲ್ಲಿ ನಿಂತ್ಕೋತಾಳೆ. ಕಾಬೂಲಿವಾಲ ದೃಶ್ಯವನ್ನು ನೋಡಿದ ತಕ್ಷಣ ಆತನಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಆತ ಏನು ಅಂದ್ಕೊಂಡಿದ್ದ ಅಂದರೆ,
ಮಿನಿ ಇನ್ನೂ ಚಿಕ್ಕವಳಾಗಿರ್ತಾಳೆ ಅಂದ್ಕೊಂಡಿದ್ದ. ಆದರೆ ಅವಳು ಬೆಳೆದು ದೊಡ್ಡವಳಾಗಿದ್ಲು. ನಂತರ ಪುಟ್ಟಕ್ಕಂದ, ನೀನು ನಿನ್ನ ಅತ್ತೆ ಮನೆಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಆದರೆ ಮಿನಿಗೆ ಈಗ ಅತ್ತೆ ಮನೆ ಎಂಬ ಪದ ಅರ್ಥ ಗೊತ್ತಿದ್ದರಿಂದ ಅವಳೇನು ಮಾಡಿದ್ಲು, ನಾಚಿಕೊಂಡು ಅಲ್ಲಿ ಏನು ಉತ್ತರನೂ ಕೂಡ ಹೇಳದೆ ತಲೆ ತಗ್ಗಿಸಿ ನಂತರ ಏನು ಮಾಡ್ತಾಳೆ, ಅವಳು ಅಲ್ಲಿಂದ ಹಿಂದಕ್ಕೆ ಹೊರಟೋಗ್ತಾಳೆ. ಅವಳು ಹೋದ ನಂತರ ರೆಹಮತ್ ದೀರ್ಘವಾಗಿ ಒಂದು ನಿಟ್ಟುಸಿರನ್ನು ಬಿಟ್ಟು ಅಲ್ಲೇ ಕುಳಿತುಕೊಳ್ತಾನೆ. ಆಗ ನಾನೇನು ಮಾಡಿದೆ, ಈ ಸಮಯದಲ್ಲಿ ರೆಹಮತ್ ಈಗ ಬಂದಿರತಕ್ಕಂಥದ್ದು ಜೈಲಿನಿಂದ ಬಂದಿದ್ದಾನೆ, ಈಗ ಆತ ಆಫ್ಘಾನಿಸ್ತಾನಕ್ಕೆ ಹಿಂತಿರುಗ್ತಾ ಇದ್ದಾನೆ ಅಂತ ಹೇಳಿ ಆ ರೆಹಮತ್ಗೋಸ್ಕರ ತನ್ನ ದೇಶಕ್ಕೆ ಹಿಂತಿರುಗಿ ತನ್ನ ಮಗುವನ್ನು ಅವನ ಮಗಳನ್ನು ಭೇಟಿ ಮಾಡೋಕ್ಕೆ ಹೋಗಲಿ ಅಂತ ಹೇಳಿ ನನ್ನ ಒಂದು ಜೋಬ್ನಲ್ಲಿದ್ದಂತಹ ಒಂದಷ್ಟು ಮದುವೆಯಾಗಿ ಇಟ್ಟಿದ್ದಂತಹ ಹಣವನ್ನು ಆತನಿಗೆ ಕೊಟ್ಟೆ. ಅಂದರೆ ನಾನು ದೀಪಾಲಂಕಾರಗಳು ಬ್ಯಾಂಡ್ ಸೆಟ್ಗೋಸ್ಕರ ಇಟ್ಟಿದ್ದಂತಹ ಹಣವನ್ನು ಆತನಿಗೆ ನೀಡಿ, ನೀನು ನಿನ್ನ ದೇಶಕ್ಕೆ ಹಿಂತಿರುಗಿ ಹೋಗು, ನಿನ್ನ ಮಗಳನ್ನು ಭೇಟಿಯಾಗು, ನಿಮಗೆ ಅದೃಷ್ಟ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದೆ. ನಂತರ ಆತ ಹೋಗುವಾಗ ಹೇಳ್ತಾನೆ, ಈ ಒಂದು ಸಂತೋಷವು ನನ್ನ ಪುಟ್ಟ ಮಗುವಿಗೂ ಸಹ ಒಂದು ರೀತಿ ಒಳ್ಳೆಯದು ತರಲಿ ಅಂತ ಹೇಳಿ ಆ ಕಾಣಿಕೆಯನ್ನು ತಗೊಂಡು ಆತ ಏನು ಮಾಡ್ತಾನೆ, ಅಲ್ಲಿಂದ ಹೊರಟೋಗ್ತಾನೆ. ಆದರೆ ಆ ದೂರ ದೇಶದಲ್ಲಿ ದೀರ್ಘಕಾಲ ಕಳೆದು ಹೋದ ತಂದೆಯೊಬ್ಬ ತನ್ನ ಏಕೈಕ ಮಗಳನ್ನು ಮತ್ತೆ ಭೇಟಿ ಮಾಡ್ತಾನೆಂಬ ಒಂದು ಯೋಚನೆ ನನಗೆ ನಿಜವಾಗಲೂ ನನ್ನ ಮಿನಿ ಮಗಳ ಒಂದು ಮದುವೆಗೆ ಇನ್ನೂ ಹೆಚ್ಚಿನ ಸಂತೋಷವನ್ನು ನೀಡಿತು. ಆತನಿಗೆ ದುಡ್ಡನ್ನು ಕೊಟ್ಟು ಆತನನ್ನು ಮಗಳನ್ನು ಭೇಟಿ ಮಾಡೋಕ್ಕೆ ಆತನ ದೇಶಕ್ಕೆ ಕಳಿಸಿಕೊಟ್ಟೆ ಅಂತ ಹೇಳಿ ಈ ಕಥೆಯನ್ನು ಮುಗಿಸ್ತಾರೆ ರವೀಂದ್ರನಾಥ ಟ್ಯಾಗೋರ್. ಈ ಕಥೆಯ ಸಮರಿ ಹಾಗೆ ಈ ಸ್ಟೋರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ತಪ್ಪದೆ ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ.